ಈಗ ಪಡೆ ಅಂದಿದ್ದೆ ಒಂದು ಇದಕ್ಕೆಲ್ಲ ಕಾರಣವಾಯ್ತಾ ಅಂತ. ಈಗ ಯಾವ ಪಡೆಗಳು ಇಲ್ಲ ಇಲ್ಲಿ, ಗಜ ಪಡೆ ಅನ್ನೋದನ್ನ ಬಿಟ್ರೆ. ಸೊ ಈಗ ಶಿವಣ್ಣ ಪಡೆ, ದರ್ಶನ್ ಪಡೆ ಮತ್ತೆ ಸುದೀಪ್ ಪಡೆ ಅಂತ ಯಾವ್ದು ಪಡೆಗಳಿಲ್ಲ, ಕಿಚ್ಚನ ಪಡೆ ಅಂತ. ಯಾಕಂದ್ರೆ ಗಜ ಪಡೆ ಅಂತ ಇರೋದಕ್ಕೆ, ಗಜ ಅಂತ ಅಂದ್ರೆ ದರ್ಶನ್ ಸರ್. ಸೊ ಹಂಗಿರೋದಕ್ ಮಾತ್ರ ಇದು ಈ ತರ ಟ್ವಿಸ್ಟ್ ತೆಗೆದುಕೊಳ್ತಾ ಹೇಗೆ ಏನು ಅಂತ. ಹೌದು, ಖಂಡಿತವಾಗಿ ಇದೊಂದಕ್ಕೆ ಅಲ್ಲ. ತಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದು, ಸುದೀಪ್ ಅಣ್ಣ ಮೆನ್ಷನ್ ಮಾಡಿ ಹೇಳ್ತಾರೆ, ಇಷ್ಟು ದಿನ ಕಲ್ಲೆಸ್ರು ತಡ್ಕೊಂಡ್ವಿ ನಾವು, ನೀವು ನನ್ಗೋಸ್ಕರ ಕಾಯ್ತಾ ಇದ್ರಿ, ಅಂದ್ರೆ ನಾನು ಮಾತಾಡ್ತೀನಿ ಅಂತ ಕಾಯ್ತಾ ಇದ್ರಿ ನೀವು, ಈಗ ಮಾತಾಡುವಂತ ಸಮಯ ಬಂದಿದೆ, ಯುದ್ಧ ಮಾಡ್ಬೇಕು ಅಂತ ನಿಂತ್ರೆ ಕೆಲವು ಪಡೆಗಳು ಓಡಾಡ್ತಾ ಇದೆ, ಈ ಮಾರ್ಕ್ ಸಿನಿಮಾನ ಬೀಳಿಸ್ಬೇಕು ಅಂತ, ಯುದ್ಧ ಮಾಡ್ಬೇಕು ಅಂತ ನಿಂತ್ರೆ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಸುದೀಪ್ ಅಣ್ಣ ಹೇಳುವಂಥದ್ದು. ನಮ್ಮ ಸ್ನೇಹಿತರು ಹೇಳ್ದಾಗೆ ಸುದೀಪ್ ಅಣ್ಣ ಒಂದು ಮಾತಾಡಿದ್ರೆ 100 ಅರ್ಥ ಕೊಡುತ್ತೆ ಅವರು. ಮತ್ತೆ ಅವರ ಮಾತಿನಲ್ಲಿ ಕೆಲವಾರು ಅರ್ಥಗಳಿರುತ್ತೆ. ಸೊ ಅಂತ ಅರ್ಥಗರ್ಭಿತವಾಗಿ ಮಾತಾಡ್ತಕ್ಕಂಥ ಸುದೀಪ್ ಅಣ್ಣನ ಬಾಯಲ್ಲಿ ಈ ಮಾತು ಬಂದಿದ್ದು ಅಂದ್ರೆ ಎಲ್ಲೋ ಒಂದ್ ಕಡೆಗೆ ದರ್ಶನ್ ರವರ ಅಭಿಮಾನಿಗಳಿಗೆ ಅಂತಲ್ಲ, ಅವರ ಅಭಿಮಾನಿಗಳು ಕೆಲವರೆಲ್ಲ ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆಯಿಂದನೂ ಬರೀ ಇದೇ ಆಗಿದೆ. ಅವರ ಅಭಿಮಾನಿಗಳು ಕೆಲವರೆಲ್ಲ, ಇಲ್ಲ ಬ್ರೋ ಅಣ್ಣ ಮಾತಾಡಿದ್ದು ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆಗೆ ನಮಗೂ ಹರ್ಟ್ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಸಮಯದಲ್ಲಿ ನೋಡಿ ಮೇಡಮ್ನವ್ರೆ, ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಡೆವಿಲ್ ಸಿನಿಮಾ 11ನೇ ತಾರೀಕು ಬಂತು. 11ನೇ ತಾರೀಕು ನಮ್ಮ ಸ್ನೇಹಿತರಲ್ಲೇನೆ ಸುದೀಪ್ ಅಣ್ಣನ ಫ್ಯಾನ್ಸ್ಗಳು ತುಂಬಾ ಜನ ಇದ್ದಾರೆ. ಸೊ ಸುಮಾರು ಜನ ಸುದೀಪ್ ಅಣ್ಣನ ಫ್ಯಾನ್ಸ್ಗಳೆಲ್ಲರೂ ಕೂಡ ನಮ್ಮ ಡೆವಿಲ್ ಸಿನಿಮಾಗೆ ಬಂದ್ರು, ಅವರು ಕೂಡ ನಿಂತ್ಕೊಂಡ್ರು, ಕೇಕೆ ಹಾಕಿದ್ರು, ವಿಸಿಲ್ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು, ಎಲ್ಲ ಮಾಡ್ಕೊಂಡು ಪೀಸಾಗಿ ನೋಡ್ಕೊಂಡು ಬಂದ್ವಿ. ಈಗ ನಾವು ಕೂಡ ಅದನ್ನೇ ಹೇಳಿದ್ವಿ ಎಲ್ಲ ನಮ್ಮ ಹುಡುಗರುಗಳಿಗೂ ಕೂಡ, ಮಾರ್ಕ್ ಸಿನಿಮಾ ಬಂತು ಅಂತಂದ್ರೆ ರಾರಾಜಿಸ್ಬೇಕು ಥಿಯೇಟ್ರಲ್ಲೆಲ್ಲನ, ಅಂದ್ರೆ ಹಬ್ಬ ಮಾಡ್ಬಿಡೋಣ, ಮಾರ್ಕಿನ ಹಬ್ಬ ಮಾಡೋಣ. ಈಗ ಡೆವಿಲ್ನ ಹಬ್ಬ ನೀವು ಮಾಡ್ತಾ ಇದ್ದೀರಿ, ಮಾರ್ಕಿನ ಹಬ್ಬಕ್ಕೆ ನಾವು ಬರ್ತೀವಿ ಅನ್ನುವಂಥ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ವಿ ನಮ್ಮ ಸ್ನೇಹಿತರಿಗೆಲ್ಲ. ಆ ಸಂದರ್ಭದಲ್ಲಿ ಸುದೀಪ್ ಅಣ್ಣ ಓಕೆ ಏನಾದ್ರೂ ಇರ್ಬೋದು ಮೇಡಮ್ನವ್ರೆ, ಪೈರೇಸಿ ಇನ್ನೊಂದು ಮತ್ತೊಂದು. ಈಗ ನಮ್ಮ ಚಕ್ರವರ್ತಿ ಚಂದ್ರಚೂಡಣ್ಣ ಹೇಳ್ತಾ ಇದ್ದಾರೆ, ಚಂದ್ರಚೂಡಣ್ಣ ತಾವು ಹೇಳ್ತಾ ಇದ್ದೀರಿ ಏನಂತ, ಈಗ ಏನು ಪೈರೇಸಿ ಅನ್ನೋದನ್ನ, ಪೈರೇಸಿ ಬಗ್ಗೆ ಮಾತಾಡಿದ್ದು ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಳು ಯಾಕೆ ಮುಟ್ಕೊಂಡು ನೋಡ್ಕೊಂತಾ ಇದ್ದೀರಿ ಅಂತ ಅಂದ್ಬಿಟ್ಟು ಚಕ್ರವರ್ತಿ ಚಂದ್ರಚೂಡ್ ಅವ್ರು ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಕೇಳುವಂಥದ್ದು, ಯಾರು ಇಲ್ಲಿ ಎಗಳು ಮುಟ್ಕೊಂಡು ನೋಡ್ಕೊಳ್ಳೋವಷ್ಟು ಯಾರು ಫ್ರೀಯಾಗಿ ಕೂತಿಲ್ಲ ಅಣ್ಣ. ನಾನು ನಿಮಗೆ ಸ್ಪಷ್ಟನೆ ಕೊಡೋದಾದ್ರೆ, ಯಾರು ಅವ್ರವ್ರ ಕೆಲಸಗಳೆಲ್ಲ ಅವ್ರವ್ರು ಬ್ಯುಸಿ ಆಗಿದ್ದಾರೆ. ನಮ್ಮ ಬಾಸ್ ಜೈಲ್ ಒಳಗಡೆ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಆ ನೋವ್ನಲ್ಲಿ ಇದ್ದಾರೆ ವಿನಃ ಇಲ್ಲಿ ಎಗಳು ಮುಟ್ಕೊಂಡು ನೋಡ್ಕೊಳ್ಳೋ ಅಂಥದ್ದು, ನಮ್ಗೆ ಹೇಳಿದ್ದಾರೆ ಅಂತ ಯಾವುದೇ ಒಂದು ಮಾತುಗಳನ್ನ ನಮ್ಗೆ ಹೇಳಿದ್ದಾರೆ ಅಂತ ತಗೊಳ್ತಕ್ಕಂಥ ಕೆಲಸನ ಇತ್ತೀಚೆಗೆ ಡಿ ಬಾಸ್ ಅವರ ಫ್ಯಾನ್ಸ್ಗಳು ಯಾರು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದೇನು, ಯಾರು ಮೇಡಮ್ನವ್ರೆ, ಇಲ್ಲಿ ಅನ್ಯ ರಾಜ್ಯದಿಂದ ಬಂದ್ಬಿಟ್ಟು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಭಾಷೆ ಸಿನಿಮಾಗಳು, ಫಾರ್ ಎಕ್ಸಾಂಪಲ್ ಅಖಂಡ 2 ಬಂತು. ಸೊ ಬಂದ್ಬಿಟ್ಟು ಆವಳಿ ಇಡ್ತಾವ್ರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಕೆಲವು ಥಿಯೇಟರ್ಗಳು ಇದು ತಮಿಳ್ ಥಿಯೇಟ್ರು, ಇದು ತೆಲುಗು ಥಿಯೇಟ್ರು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದಾವೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಅದಕ್ಕೆ ಓಡಾಡ್ರಯ್ಯ ಅಂತಂದ್ರೆ ಈ ಫ್ಯಾನ್ಸ್ ವಾರು ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಹೆಂಗೆ ಅಂದ್ರೆ ಹೋಗಿ ಬಂದು ಮೂಗಿ ನಿಡ್ಕೊಂಡ್ರು ಅಂತಾರಲ್ಲ, ಬರೀ ಹೋಗಿ ಬಂದು ದರ್ಶನ್ ಅವರೇ, ಹೋಗಿ ಬಂದು ಡಿ ಬಾಸ್ ಮಾತಿದ್ರು. ಅವ್ರನ್ನ ಬಿಟ್ರೆ ಬೇರೆ ಇದೇ ಇಲ್ವಾ? ಈಗ ಸುದೀಪ್ ಅಣ್ಣ ಈ ಒಂದು ವಿಚಾರಕ್ಕೆ ಸುದೀಪ್ ಅಣ್ಣ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಪೈರೇಸಿ ಅನ್ನೋದು ಅವ್ರಿಗೆ ಹೇಳೋದು ಕಷ್ಟನ, ಅವ್ರಿಗೆ ಅವ್ರ ಬಾಯಿಂದ, ಸುದೀಪ್ ಅಣ್ಣನ ಬಾಯಿಂದನ ಅದನ್ನ ಹೇಳಿದ್ರೆ ಖಂಡಿತವಾಗಿ ಸತ್ಯ ಮಾಡಿ ಹೇಳ್ತೀನಿ, ಎಲ್ಲಾ ನಟರ ಫ್ಯಾನ್ಸ್ಗಳು ಕೂಡ ನಿಂತ್ಕೊಳ್ಳೋರು ಇದ್ರ ಪರವಾಗಿ. ಸುದೀಪ್ ಅಣ್ಣ ಏನಾದ್ರು ಹೇಳಿದ್ರೆ, ನೋಡ್ರಪ್ಪ ಈ ತರ ಪೈರೇಸಿ ಆಗ್ತಾ ಇದೆ, ಈ ತರ ಆಗ್ತಾ ಇದೆ, ಸೊ ನಾವೆಲ್ಲರೂ ನಿಂತ್ಕೊಳ್ಳೋಣ ಅಂತ ಒಂದು ಎಚ್ಚರಿಕೆ ಗಂಟೆ ಅಂದ್ರೆ ಕರೆಗಂಟೆ ಕೊಟ್ಟಿದ್ದಿದ್ರೆ, ಇಡೀ ಎಲ್ಲಾ ಸಮೂಹನೇ ಸ್ಯಾಂಡಲ್ವುಡ್ ನಲ್ಲಿ ಏನಿದ್ದಾರೆ ಎಲ್ಲಾ ಫ್ಯಾನ್ಸ್ಗಳು ಕೂಡ ಸೇರಿ ಈ ಒಂದು ಹೋರಾಟಕ್ಕೆ ಮುಂದುಗ್ಗವ್ರು. ಅದನ್ನು ಬಿಟ್ಟುಬಿಟ್ಟು ಕೆಲವು ಪಡೆಗಳು ಕಲ್ಲು ಹಾಕಿದ್ರು, ತಡ್ಕೊಂಡಿದ್ರಿ, ನಾನು ಮಾತಾಡೋರ್ಗು ವೆಯ್ಟ್ ಮಾಡ್ತಾ ಇದ್ರಿ, ಈಗ ಮಾತಾಡುವಂಥ ಸಮಯ ಬಂದಿದೆ, ಮಾಡೋಣ ಸುದೀಪ್ ಅಣ್ಣನ ಬಾಯಲ್ಲಿ ಇದನ್ನ ನಾವು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆಂತಂದ್ರೆ ಸುದೀಪ್ ಅಣ್ಣನ ನಾವು ಇವತ್ತಿನವರೆಗೂ ಸುದೀಪ್ ಅಣ್ಣ ಬೇರೆ, ದರ್ಶನ್ ಅವರು ಬೇರೆ ಅಂತ ಯಾವತ್ತೂ ನಾವಂತೂ ನೋಡಿಲ್ಲ, ಮತ್ತೆ ರಿಯಲ್ ಫ್ಯಾನ್ಸ್ಗಳು ಯಾರೂ ನೋಡಿಲ್ಲ. ಅದು ಸುದೀಪ್ ಅಣ್ಣನ ಫ್ಯಾನ್ಸ್ ಆಗ್ಬೋದು, ದರ್ಶನ್ ಅವ್ರ ಫ್ಯಾನ್ಸ್ಗಳಾಗ್ಬೋದು. ದರ್ಶನ್ ಅವ್ರ ಫ್ಯಾನ್ಸ್ಗಳು ಸಪ್ರೇಟು, ಸುದೀಪ್ ಅಣ್ಣ ಆ ಥರ ಇಲ್ವೇ ಇಲ್ಲ ಮೇಡಮ್ನವ್ರೆ. ಯಾರೋ ಕೆಲವರು ಅದೇ ಬೆಂಕಿ ಹಚ್ಚೋರು ಕೆಲವರು ಇರ್ತಾರೆ ಬಿಡಿ, ಅವ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ದಚ್ಚು ಕಿಚ್ಚ ದಚ್ಚು ಅನ್ನೋ ತರ ಒಂದು ಟ್ಯಾಗ್ ಲೈನ್ ಇತ್ತು. ಮುಂದಿನ ತಲೆಮಾರುಗಳು ಬರ್ತಕ್ಕಂಥ ಆಕ್ಟರ್ಸ್ಗಳಿಗೆ ಇದು ಮಾದರಿಯಾಗಿ ದೊಡ್ಡ ಆಲದ ಮರದ ತರ ಬೆಳಿಬೇಕೇ ವಿನಃ ಈ ತರ ಸುದೀಪ್ ಅಣ್ಣನ ಬಾಯಲ್ಲೇನೆ ಈ ತರ ಒಂದಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಸ್ಪಷ್ಟನೆ ಕೊಟ್ಟರು ಅಂತಂದ್ರೆ ಅದು ಆಗೋಯ್ತು, ಮುಗಿದೋಯ್ತು ಬಿಡಿ. ಆದ್ರೆ ನಾನು ಹೇಳೋದು, ಇಂಥ ಒಂದು ವಿವಾದಾತ್ಮಕ ಹೇಳಿಕೆಗಳು ಖಂಡಿತವಾಗಿ ಎಲ್ಲೋ ಒಂದ್ ಕಡೆಗೆ ಅವಶ್ಯಕತೆ ಇತ್ತ ಅನ್ನೋ ಒಂದು ಭಾವನೆ ಬರುತ್ತೆ ಖಂಡಿತವಾಗಿ. ಯಾಕೆಂದ್ರೆ ಅದ್ ಏನೇ ಇರ್ಬೋದು, ಒಳ ಅರ್ಥಗಳು 1000 ಇರ್ಬೋದು ಮೇಡಮ್.